ಬಡವರ ಅನ್ನಭಾಗ್ಯ ಅಕ್ಕಿಗೂ ಕೂಡ ಕನ್ನ ಹಾಕ್ತಾ ಇದ್ದಾರೆ ಖದೀಮ್ರು. ಫಾರಿನಿಗೆ ಹೋಗ್ತಾ ಇತ್ತು ಅನ್ನಭಾಗ್ಯದ ಅಕ್ಕಿ, ಪಡಿತರ ಅಕ್ಕಿ ಇತ್ತಲ್ಲ, ನಾವು ಪಡ್ಕೊಳ್ತಾ ಇದ್ವಲ್ಲ ತಿಂಗಳು ಅದು ಫಾರಿನಿಗೆ ಹೋಗ್ತಾ ಇತ್ತು. ಅನ್ನಭಾಗ್ಯ ಅಕ್ಕಿಗೆ ಪಾಲಿಶ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಯಾದಗಿರಿಯಲ್ಲಿ. ಇಲ್ಲಿ ತನಕ 6 ಕೋಟಿ ಮೌಲ್ಯದ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಲೆಕ್ಕ ಹಾಕಿ 6 ಕೋಟಿ ರೂಪಾಯಿ ಮೌಲ್ಯದ ಅಕ್ಕಿಯನ್ನ, ಸುಮಾರು 6,000 ಟನ್ ಅನ್ನಭಾಗ್ಯದ ಅಕ್ಕಿ ಬಡವ್ರ ಹೊಟ್ಟೆ ಸೇರುತ್ತೆ ಅಂದ್ರೆ ಫಾರಿನಿಗೆ ಕಳಿಸ್ತಾ ಇದ್ರು ಖದೀಮ್ರು. ಅನ್ನಭಾಗ್ಯ ಅಕ್ಕಿಯನ್ನ ಪಾಲಿಶ್ ಮಾಡಿ ಫಾರಿನ್ಗೆ ರಫ್ತು ಮಾಡ್ತಾ ಇದ್ರು. ಸಿಂಗಾಪುರ, ದುಬೈ, ಫ್ರಾನ್ಸ್ಗೆ ಅಕ್ಕಿ ಹೋಗ್ತಾ ಇತ್ತು. ನಮಗ್ ಸಿಗ್ಬೇಕಾಗಿದ್ದು, ನಮಗೆ ಅಂದ್ರೆ ಬಡವರ ಹೊಟ್ಟೆ ತುಂಬಬೇಕಾಗಿದ್ದು, ಫಾರಿನರ್ಸ್ ಹೊಟ್ಟೆ ತುಂಬೋಕೆ ಈ ಖದೀಮ್ರು ಪ್ಲಾನ್ ಮಾಡಿದ್ರು. ಮುಂಬೈ, ಹೈದರಾಬಾದ್ಗೂ ಕೂಡ ಈ ಅಕ್ಕಿ ರವಾನೆ ಆಗ್ತಾ ಇತ್ತು. ಅಂದ್ರೆ ಅಂತಾರಾಷ್ಟ್ರ ಮಾತ್ರ ಅಲ್ಲ, ಅಂತರ್ರಾಜ್ಯಕ್ಕೂ ಕೂಡ ರವಾನೆ ಮಾಡ್ತಾ ಇದ್ರು. ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡ್ತಾ ಇದ್ರು. ಇಲ್ಲಿರೋ ಅಕ್ಕಿಗೆ ಇನ್ನೊಂದ್ಸಲ ಪಾಲಿಶ್ ಮಾಡಿ, ಹಂಗೆ ಅಲ್ವಾ ನಮ್ಮಲ್ಲಿ ತೆಳ್ಳಗೆ ಬೆಳ್ಳಗೆ ಇದ್ರೆ ಅಕ್ಕಿ ರೇಟ್ ಜಾಸ್ತಿ ಅಲ್ವಾ, ಹಂಗೆ ಪಾಲಿಶ್ ಮೇಲೆ ಪಾಲಿಶ್ ಮಾಡಿ ಅದನ್ನ ಬೇರೆ ರಾಜ್ಯ, ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ರು. ಲೆಕ್ಕ ಹಾಕಿ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾ ಇತ್ತು ಇಲ್ಲಿದ ಅಕ್ಕಿ. ಕೇಳಿದ್ರೆ ಹಾಗಾದ್ರೆ ಜನಸಾಮಾನ್ಯರಿಗೆ ಏನ್ ಉತ್ತರ ಕೊಡ್ತಾ ಇದ್ರು ಈ ರೇಷನ್ ಅಂಗಡಿಯವ್ರು ಗೊತ್ತಾಗ್ತಾ ಇಲ್ಲ. ಪಡಿತರದವರು ಇಲ್ಲ ಈ ಸಲ ಬಂದಿಲ್ಲ ಅಂತ ಯಾಮಾರಿಸ್ತಾ ಇದ್ರಾ? 6,000 ಕೋಟಿ, ಸಾರಿ 6,000 ಟನ್. ನನಗದೇ ಆಶ್ಚರ್ಯ ಆಗ್ತಾ ಇರೋದು. ಈಗ ಲಾಕ್ ಮಾಡಿದ್ದಾರೆ ಇವ್ರನ್ನ. ಯಾದಗಿರಿಯಲ್ಲಿ ಆಗಿರುವಂತಹ ಘಟನೆ ಇದು. 6 ಕೋಟಿ ಮೌಲ್ಯದ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ವಶಕ್ಕೆ ಪಡೆದುಕೊಂಡಿದ್ದೀರಿ ಸರಿ, ಮುಂಚೆ ಏನಾಗ್ತಾ ಇತ್ತು, ಎಷ್ಟು ಸಲ ಹೋಗಿದೆ, ಎಷ್ಟು ಯಾಮಾರಿಸಿದ್ದಾರೆ? ಹಾಗಾದ್ರೆ ಆ ಭಾಗದ ರೈತರಿಗೆ, ಸಾರಿ ಬಡವರಿಗೆ ಅನ್ನನೇ ಸಿಕ್ಕಿಲ್ವಾ? ಅನ್ನಭಾಗ್ಯ ಸಿಕ್ಕೇ ಇಲ್ವಾ? ಹಾಗಾದ್ರೆ ಯೋಜನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇನ್ನೊಂದ್ಸಲ 2-3 ಸಲ ಪಾಲಿಶ್ ಮಾಡಿ ಅಕ್ಕಿಯ ರೂಪವನ್ನೇ ಬದಲಾಯಿಸಿ ಬೇರೆ ದೇಶಕ್ಕೆ ಮಾರ್ತಾ ಇದ್ರು. ಅನ್ನಭಾಗ್ಯ ಅಕ್ಕಿ ಸೀಸ್ ಮಾಡಿತ್ತು ಆಹಾರ ಇಲಾಖೆ. ಡಿಸಿ ಹರ್ಷಲ್ ಭೋಯರ್ ಸೂಚನೆ ಮೇರೆಗೆ ರೈಡ್ ಮಾಡಿದ್ರು. ಆಗ ತಗ್ಲಾಕೊಂಡಿದ್ದಾರೆ ಖದೀಮ್ರು. ಆಹಾರ ಇಲಾಖೆಯ ಡಿಡಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಈ ರೈಡ್ ಆಗಿದೆ. 3 ದಿನ ಆದ್ರೂ ಕೂಡ ಅಕ್ಕಿ ಚೀಲ ಎಣಿಕೆ ಕಾರ್ಯ ಮುಗ್ದಿಲ್ವಂತೆ ಕಣ್ರಿ. 3 ದಿನ ಆದ್ರೂ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ ನಲ್ಲಿ ಈ ದಂಧೆ ಆಗ್ತಾ ಇತ್ತು. ಬಡವ್ರ ಪಾಲಿಗೆ ಸೇರ್ಬೇಕಾಗಿತ್ತು ಅಕ್ಕಿ. ಉದ್ಯಮಿ ನರೇಂದ್ರ ರಾಠೋಡ್ಗೆ ಸೇರಿದ ರೈಸ್ ಮಿಲ್ ಇದು ಅಂತ ಹೇಳಲಾಗ್ತಾ ಇದೆ. ಗುರುಮಟ್ಕಲ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್, ಇಲ್ಲಿ ನಡೀತಾ ಇದ್ದಂತಹ ದಂಧೆ ಬಡವರ ಅಕ್ಕಿ ಬೇರೆ ಕಡೆಗೆ ಹೋಗ್ತಾ ಇತ್ತು. 3 ದಿನ ಆದ್ರೂ ಕೂಡ ಇನ್ನೂ ಕೇಸ್ ದಾಖಲಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಕಡೆ ಕೇಸ್ ದಾಖಲಾಗಿಲ್ಲ, ಪ್ರಭಾವಿಗಳು ಅನ್ನೋದು ಗೊತ್ತಾಗ್ತದೆ. ಮತ್ತೊಂದ್ ಕಡೆ ಕಳೆದ 3-4 ದಿನದಿಂದಲೂ ಕೂಡ ಕೌಂಟ್ ಮಾಡ್ತಾ ಇದ್ರಂತೆ ಚೀಲಗಳನ್ನ. 1, 2, 3, 4, 5 ಅಂತ ಮುಗಿತಾ ಇಲ್ಲ. ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಹಾಗಾದ್ರೆ ಆ ಭಾಗದಲ್ಲಿ ಅನ್ನಭಾಗ್ಯ ಯೋಜನೆ ಜನರ ಕೈಗೆ ತಲುಪಿಲ್ವಾ? ಯಾಮಾರಿಸ್ತಾ ಇದ್ದೀರಾ? ಅಥವಾ ಹಣ ಗಿಣ ಸ್ವಲ್ಪ ಮಟ್ಟಿಗೆ ಕೊಟ್ಟು ಕೆಜಿಗೆ 5 ರೂಪಾಯಿನೋ 4 ರೂಪಾಯಿನೋ ಹಿಂಗ್ ಕೊಟ್ಟು ಯಾಮಾರಿಸಿದ್ದೀರಾ? ಜನ ಪ್ರಶ್ನೆ ಮಾಡ್ಬೇಕಿತ್ತಲ್ವಾ? ಇವೆಲ್ಲವೂ ಏಕಾಏಕಿ ಯಾವುದೋ 15 ದಿನ 20 ದಿನದಲ್ಲಿ ಆಗಿರೋದಂತೂ ಖಂಡಿತವಾಗ್ಲೂ ಅಲ್ಲ. ಪ್ರೀ ಪ್ಲಾನ್ಡ್ ಇದು. ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇರುತ್ತೆ ರೀ. ಲೋಕಲ್ ಅಕ್ಕಿನ ನೀವು ಬೇರೆ ದೇಶಕ್ಕೆ ಕಳಿಸ್ತೀರಾ, ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಅಂದ್ರೆ ದಟ್ಸ್ ನಾಟ್ ಸೋ ಈಸಿ. ಯಾರೋ ಒಬ್ರು ಇಬ್ರು ಕೈಲಾಗುವಂತದ್ದಲ್ಲ. ಬಹಳ ದೊಡ್ಡ ಪ್ರಭಾವಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ, ನೋ ಡೌಟ್. ಹೊರಗೆ ಬರ್ಬೇಕು. ಆ ಬಿಲ್ದಲ್ಲಿ ಸೇರ್ಕೊಂಡಿರೋ ಹೆಗ್ಗಣಗಳು ಯಾವುವು ಅಂತ ಹೊರಗೆ ಬರ್ಬೇಕು. 3 ದಿನದಿಂದ ಕೌಂಟ್ ಮಾಡಿದ್ರು ಕೂಡ ಸಿಗ್ತಾ ಇಲ್ವಂತೆ ಕೌಂಟಿಗೆ. ಅಂದ್ರೆ ಎಷ್ಟಿದೆ ಅನ್ನುವಂಥದ್ದು ಇನ್ನೂ ಗೊತ್ತಾಗ್ತಾ ಇಲ್ವಂತೆ ಲೆಕ್ಕಾಚಾರ ಹಾಕ್ಲಿಕ್ಕೆ.